ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಕಮೆಂಟ್ ಮಾಡ್ತಿದ್ರು. ಸೊ ಬಿ ಸಿ ಎ ಸಿಲೆಬಸ್ನ ತಿಳಿಸಿ ಅಂತ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರೋದು. ಬಿ ಸಿ ಎ ಸಬ್ಜೆಕ್ಟ್ ಯಾವ್ದಾವ್ದಿದೆ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಬಿ ಸಿ ಎ ಫಸ್ಟ್ ಸೆಮಿಸ್ಟರಲ್ಲಿ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಂದರೆ ಬೇಸಿಕ್ ಕಂಪ್ಯೂಟರ್ಸ್ ಬಗ್ಗೆ ಇರುತ್ತೆ. ಸೊ ಅಂದರೆ ಜನರೇಷನ್ಸ್ ಕಂಪ್ಯೂಟರ್ಸ್ ಬಗ್ಗೆ ಇರುತ್ತೆ. ಪ್ರೋಗ್ರಾಮಿಂಗ್ ಇನ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ಮ್ಯಾಥಮೆಟಿಕಲ್ ಫೌಂಡೇಶನ್ ಆರ್ ಅಕೌಂಟೆನ್ಸಿ, ಇದು ಒಂದು ಎಲೆಕ್ಟಿವ್ ಪೇಪರ್ ಆಗಿರುತ್ತೆ. ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಅಕೌಂಟೆನ್ಸಿ ಬೇಕಾದ್ರೆ ಮಾಡ್ಬೋದು, ಮ್ಯಾಥಮೆಟಿಕ್ ಫೌಂಡೇಶನ್ ಬೇಕಾದ್ರೆ ಚೂಸ್ ಮಾಡ್ಬೋದು. ಡಿಸ್ಕ್ರಿಪ್ಟ್ ಮ್ಯಾಥಮೆಟಿಕ್ ಸ್ಟ್ರಕ್ಚರ್ ಇದಂದರೆ ಸೈನ್ಸ್ ಬ್ಯಾಕ್ಗ್ರೌಂಡಿಗೆ ಈಸಿ ಆಗುತ್ತೆ. ಸೊ ಮ್ಯಾಟ್ರಿಕ್ಸ್ ಎಲ್ಲ ಸೇಮ್ ಇರುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬು, ಸಿ ಪ್ರೋಗ್ರಾಮಿಂಗ್ ಲ್ಯಾಬು. ಸೊ ಇದು ಫಸ್ಟ್ ಸೆಮಿಸ್ಟರ್ ಸಿಲೆಬಸ್. ಸೆಕೆಂಡ್ ಸೆಮಿಸ್ಟರ್ ಬಿ ಸಿ ಎ ಸೆಕೆಂಡ್ ಸೆಮಿಸ್ಟರ್ ಸಿಲೆಬಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಜಾವಾ, ಯೂಸಿಂಗ್ ಜಾವಾದಲ್ಲಿ ಸೊ ಬೇಸಿಕ್ ಆಗಿ ಆಂಡ್ರಾಯ್ಡ್ ಡೆವಲಪ್ಮೆಂಟ್, ಸ್ವಿಂಗು ಇದೆಲ್ಲ ಇರುತ್ತೆ. ಸೊ ಡಾಟಾ ಸ್ಟ್ರಕ್ಚರ್ ಯೂಸಿಂಗ್ ಸಿ ಪ್ರೋಗ್ರಾಮ್ ಇರುತ್ತಲ್ಲ, ಸ್ವಲ್ಪ ಅದೊಂದು ಫುಲ್ ಸ್ಟ್ಯಾಕು ಕ್ಯೂ ಅದೆಲ್ಲ ಬರುತ್ತೆ. ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬರುತ್ತೆ. ಆಮೇಲೆ ಜಾವಾ ಪ್ರೋಗ್ರಾಮ್ ಲ್ಯಾಬ್ ಇರುತ್ತೆ, ಡಾಟಾ ಸ್ಟ್ರಕ್ಚರ್ ಲ್ಯಾಬ್ ಇರುತ್ತೆ. ಸೊ ಎರಡು ಲ್ಯಾಬ್ ಇರುತ್ತೆ. ಮತ್ತು ಇದ್ರ ಜೊತೆ ಕನ್ನಡ ಮತ್ತು ಕನ್ನಡ ಅಥವಾ ಯಾವ್ದು ಬೇಕೋ ಲ್ಯಾಂಗ್ವೇಜ್ ಇರುತ್ತೆ. ಇಂಗ್ಲೀಷ್ ಮತ್ತು ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಚೂಸ್ ಮಾಡ್ಬೋದು. ಕನ್ನಡ ಆರು ಹಿಂದಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ನೆಕ್ಸ್ಟು ಬಿ ಸಿ ಎ ಸೆಮಿಸ್ಟರ್ ಥರ್ಡ್ ಸೆಮಿಸ್ಟರಲ್ಲಿ C# ಬರುತ್ತೆ. C#.NET ಫ್ರೇಮ್ವರ್ಕು. ಇದು ಬೇಸಿಕಲಿ ವೆಬ್ಸೈಟ್ ಎಲ್ಲ ಮಾಡೋಕ್ಕೆ. ಆಮೇಲೆ ಕಂಪ್ಯೂಟರ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತುಂಬ ಈಗ ಯೂಸ್ ಮಾಡ್ತಾ ಇದ್ದಾರೆ AI ಬರೋದ್ರಿಂದ. ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. C# ಮತ್ತು .NET ಲ್ಯಾಬ್ ಇರುತ್ತೆ. ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಬ್ ಇರುತ್ತೆ. ಸೊ ಇದು ಲ್ಯಾಬ್ ಇರುತ್ತೆ. 2 ಲ್ಯಾಬು ಎಲ್ಲ ಸೆಮಿಸ್ಟರಲ್ಲೂ 2 ಲ್ಯಾಬ್ ಇರುತ್ತೆ. ಮತ್ತು 3 ಮೇನ್ ಸಬ್ಜೆಕ್ಟ್ ಇರುತ್ತೆ. ಒಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಇರುತ್ತೆ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಫೋರ್ತ್ ಸೆಮಿಸ್ಟರ್ ಸಿಲೆಬಸ್. ಕಂಪ್ಯೂಟರ್ ಮಲ್ಟಿಮೀಡಿಯಾ ಆ್ಯಂಡ್ ಆ್ಯನಿಮೇಷನ್ ಅಂದರೆ ಆ್ಯನಿಮೇಷನ್ಸು, HTML, CSS, ಜಾವಾಸ್ಕ್ರಿಪ್ಟ್, ಸೊ ಆ ಥರದ್ದೆಲ್ಲ ಇರುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ಕಾನ್ಸೆಪ್ಟ್ ಇರುತ್ತೆ. ಇಂಟರ್ನೆಟ್ ಟೆಕ್ನಾಲಜಿ ಇರುತ್ತೆ. ಮಲ್ಟಿಮೀಡಿಯಾ ಆ್ಯಂಡ್ ಆ್ಯನಿಮೇಷನ್ ಲ್ಯಾಬ್ ಇರುತ್ತೆ. HTML, CSS, ಜಾವಾಸ್ಕ್ರಿಪ್ಟ್ ಲ್ಯಾಬ್ ಇರುತ್ತೆ. ಮತ್ತು ಇಂಟರ್ನೆಟ್ ಟೆಕ್ನಾಲಜಿ ಲ್ಯಾಬ್ ಇರುತ್ತೆ. ಸೊ ಅದ್ರದ್ದು ಲ್ಯಾಬ್ ಇರುತ್ತೆ. 2 ಲ್ಯಾಬ್ ಇರುತ್ತೆ. 3 ಮೈನ್ ಸಬ್ಜೆಕ್ಟ್ ಇರುತ್ತೆ. ಮತ್ತು ಲ್ಯಾಂಗ್ವೇಜ್ ಇಲ್ಲಿಗೆ ನೆಕ್ಸ್ಟ್ ಈ ಸೆಮಿಸ್ಟರಿಂದ ಲ್ಯಾಂಗ್ವೇಜ್ ಇರಲ್ಲ, ಫೈನಲ್ ಸೆಮಿಸ್ಟರ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಮ್ಮಿಂದ ಇಂಟರ್ನ್ಶಿಪ್ಪು, ಫೈನಲ್ ಪ್ರಾಜೆಕ್ಟು ಅದೆಲ್ಲ ಇರುತ್ತೆ. ಸೊ ನೆಕ್ಸ್ಟು ಬಿ ಸಿ ಎ ಸೆಮಿಸ್ಟರ್ ಫಿಫ್ತಲ್ಲಿ ಏನಂದರೆ ಕಂಪ್ಯೂಟರ್ ಆ್ಯಂಡ್ ಆರ್ ಪ್ರೋಗ್ರಾಮಿಂಗ್ ಅಂದರೆ ಸೊ ಬೇಸಿಕಲಿ ಮೊಬೈಲ್ ಆ್ಯಪ್ಸ್, ಸೊ ಆ ಥರದ್ದೆಲ್ಲ ಡೆವಲಪ್ ಮಾಡೋಕ್ಕೆ. ನೆಕ್ಸ್ಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರುತ್ತೆ. PHP ಆ್ಯಂಡ್ MySQL ಇರುತ್ತೆ. ಆರ್ ಪ್ರೋಗ್ರಾಮಿಂಗ್ ಲ್ಯಾಬ್ ಇರುತ್ತೆ. PHP ಮತ್ತು MySQL ಲ್ಯಾಬ್ ಇರುತ್ತೆ. ಸೊ ಇದು ಆರ್ ಪ್ರೋಗ್ರಾಮಿಂಗ್ ಲ್ಯಾಬು, PHP ಮತ್ತು MySQL ಲ್ಯಾಬ್ ಇರುತ್ತೆ. ಸೊ ಇಷ್ಟೇ ಇರುತ್ತೆ. ಸೊ ನಾನು ಬಿ ಸಿ ಎ ತುಂಬ ನಿಮ್ಗೆ ಹೆಲ್ಪ್ ಆಗುವಂಥ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ಬಿ ಸಿ ಎಗೆ ಕೋಡಿಂಗ್ ಆಗಿರ್ಬೋದು, ಪೈಥಾನ್, CAC ಆ್ಯಂಡ್ ನೆಕ್ಸ್ಟು ವೆಬ್ ಡೆವಲಪ್ಮೆಂಟ್ ಎಲ್ಲದೂ ಹಾಕ್ತಾ ಇರ್ತೀನಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಿಕ್ಸ್ ಸೆಮಿಸ್ಟರ್ ಫೈನಲ್ ಸೆಮಿಸ್ಟರ್ ಆಗಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಇರುತ್ತೆ. ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಆಲ್ಗರಿಥಮ್ ಇರುತ್ತೆ. ಡಾಟಾ ಮೈನಿಂಗ್, ನಾಲೆಜ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬ್ ಇರುತ್ತೆ. ಮತ್ತು ಫೈನಲ್ ಸೆಮ್ಮಲ್ಲಿ ಜಾಸ್ತಿ ಸಬ್ಜೆಕ್ಟ್ ಇರಲ್ಲ, ಪ್ರಾಜೆಕ್ಟ್ ವರ್ಕ್ ಇರುತ್ತೆ. ಫೈನಲ್ ಸೆಮ್ಮಲ್ಲಿ ಪ್ರಾಜೆಕ್ಟ್ ವರ್ಕ್ ಮತ್ತು ಇಂಟರ್ನ್ಶಿಪ್ಗೆ ಇರುತ್ತೆ. ಸೊ ಇದಕ್ಕೋಸ್ಕರ ಜಾಸ್ತಿ ಏನೂ ಇರಲ್ಲ. ಸೊ ಐ ಹೋಪ್ ದಟ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಸೊ ನೆಕ್ಸ್ಟ್ ಏನಾದರೂ ಇದನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲಲ್ಲಿ ಇದ್ರ ಬಗ್ಗೆ ಬ್ರೀಫಾಗಿ ಹಾಕಿದ್ದೀನಿ. ಸೊ ನೀವು ಅಲ್ಲೋಗಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.